ಕೋಡುಬಳೆ ಅಂದ್ರೆ ಅಡುಕಲೆ. ಮತ್ತೊಂದು ಕಡೆ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ಅಂತಿಮ ಘಟ್ಟಕ್ಕೆ ತಲುಪಿದೆ. ಇವತ್ತು ದೆಹಲಿಯಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಸಭೆ ನಡೆಸಲಾಗುತ್ತೆ. ರಾಜ್ಯ ನಾಯಕರ ಪಟ್ಟಿ ಪರಿಶೀಲಿಸಲಿರುವಂತಹ ಹೈಕಮಾಂಡ್ ಕೆಸಿ ವೇಣುಗೋಪಾಲ್ ಜೊತೆ ಸಿಎಂ ಡಿಕೆಶಿ ಚರ್ಚೆಯನ್ನು ನಡೆಸಿದ್ದಾರೆ. ಇವತ್ತೇ ಸಚಿವಾಕಾಂಕ್ಷಿಗಳ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ನಿನ್ನೆ ಸುದೀರ್ಘವಾದಂತಹ ಚರ್ಚೆಯಾಗಿದೆ. ರಾಹುಲ್ ಗಾಂಧಿ ಅಸ್ತು ಅಂದ್ರೆ ನಾಳೆನೇ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸಾಧ್ಯತೆ ಕೂಡ ಇದೆ. ಅಂದ್ರೆ ಇವತ್ತೇ ಆಲ್ಮೋಸ್ಟ್ ಪಟ್ಟಿ ಫೈನಲ್ ಆಗಿ ನಾಳೆನೇ ಪ್ರಮಾಣ ವಚನ ಸ್ವೀಕರಿಸುವಂತಹ ಸಾಧ್ಯತೆ ಇದೆ. 14 ಹೆಸರುಗಳು ಬಹುತೇಕ ಫೈನಲ್ ಆಗಿದೆ. ಇನ್ನು ಮಿಕ್ಕಂತ 6 ಹೆಸರುಗಳು ಬಾಕಿ ಇದೆ. ಹೆಚ್ಚು ಹೊಸ ಮುಖಗಳಿಗೆ ಮಣೆ ಹಾಕುವುದಕ್ಕೆ ಸಿಎಂ ಡಿಕೆಶಿ ಒಲವನ್ನು ವ್ಯಕ್ತಪಡಿಸಿದ್ದಾರೆ. ಅದರಿಂದಾಗಿ ಅವರು ಕೂಡ ಒಂದು ಲಿಸ್ಟ್ ಅನ್ನ ಸಿದ್ಧಪಡಿಸಿಕೊಂಡೇ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದಕ್ಕೆ ಹೋಗಿದ್ರು. ಅಲ್ಲಿ ನಿನ್ನೆ ಕೂಡ ಸುದೀರ್ಘವಾದಂತಹ ಚರ್ಚೆಗಳಾಗಿರುವಂಥದ್ದು. ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಇವರೆಲ್ಲರ ಜೊತೆ ಪ್ರತ್ಯೇಕವಾಗಿ ಕೆಸಿ ವೇಣುಗೋಪಾಲ್ ಚರ್ಚೆನ ನಡೆಸಿದ್ದಾರೆ. ಅದಾದ ನಂತರ ಎಲ್ಲರೂ ಒಟ್ಟಿಗೆ ಕೂತು ಚರ್ಚೆನ ನಡೆಸಿದ್ದಾರೆ. ಆಲ್ಮೋಸ್ಟ್ ಒಂದು ಪಟ್ಟಿ ಸಿದ್ಧವಾಗಿದೆ. ಇವತ್ತು ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಆ ಒಂದು ಪಟ್ಟಿಯನ್ನ ಫೈನಲ್ ಮಾಡುವಂತಹ ಸಾಧ್ಯತೆ ಇದೆ. ಹಾಗಿದ್ರೆ ನಿನ್ನೆ ಕೆಸಿ ವೇಣುಗೋಪಾಲ್ ಜೊತೆಗೆ ಸಿಎಂ ಡಿಕೆಶಿ ಮತ್ತು ಸಿದ್ದರಾಮಯ್ಯ ಚರ್ಚಿಸಿದ್ದು ಏನು? ಇವತ್ತು ಎಷ್ಟೊತ್ತಿಗೆ ರಾಹುಲ್ ಜೊತೆ ಚರ್ಚೆ ನಡೆಯಲಿದೆ? ಏನೆಲ್ಲ ಸೂತ್ರವನ್ನ ಮುಂದೂಡಲಾಗಿದೆ? ಈ ಕುರಿತ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇಲ್ಲಿದೆ. ಸಂಪುಟ ವಿಸ್ತರಣೆ ಅಂತಿಮ ಘಟ್ಟಕ್ಕೆ ನೂತನ ಸಚಿವರ ಲಿಸ್ಟ್ ರೆಡಿ. ರಾಹುಲ್ ಗಾಂಧಿ ಅಂಗಳದಲ್ಲಿ ಚೆಂಡು, ಇಂದು ಹೈ ವೋಲ್ಟೇಜ್ ಸಭೆ. ಸಾಕಷ್ಟು ಅಳೆದು ತೂಗಿ ಲೆಕ್ಕಾಚಾರ, ಕ್ಷಣ ಕ್ಷಣಕ್ಕೂ ಕುತೂಹಲ, ಸಚಿವಾಕಾಂಕ್ಷಿಗಳಿಗೆ ಡವಡವ, ಹಿರಿಯ ನಾಯಕರಲ್ಲೂ ತಳಮಳ. ಹೌದು, ಕಳೆದ 2 ತಿಂಗಳಿನಿಂದ ಬಹು ಚರ್ಚಿತ ವಿಷಯವಾಗಿರುವ ಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದ ಸಂಪುಟ ವಿಸ್ತರಣೆಗೆ ಕೊನೆಗೂ ಮುಹೂರ್ತ ಕೂಡಿ ಬಂದಿದೆ. ಖಾಲಿ ಇರುವ 20 ಸ್ಥಾನಗಳನ್ನ ಭರ್ತಿ ಮಾಡಲು ಸಚಿವಾಕಾಂಕ್ಷಿಗಳ ಪಟ್ಟಿ ಹಿಡ್ಕೊಂಡು ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕಳೆದ 2 ದಿನಗಳಿಂದ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಕೆಸಿ ವೇಣುಗೋಪಾಲ್ ಜೊತೆ ಚರ್ಚೆ, ಲಿಸ್ಟ್ ಒಪ್ಪಿಸಿದ ನಾಯಕರು. ದೆಹಲಿಯ ಲೋಧಿ ಎಸ್ಟೇಟ್ನಲ್ಲಿ ಇರುವ ಎಐಸಿಸಿ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಮನೆಯಲ್ಲಿ ನಿನ್ನೆ ಸಂಪುಟ ವಿಸ್ತರಣೆ ಸಂಬಂಧ ಚರ್ಚೆ ನಡೆಯಿತು. ಸಿಎಂ ಡಿಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತು ಬಿಕೆ ಹರಿಪ್ರಸಾದ್ ಸಚಿವಾಕಾಂಕ್ಷಿಗಳ ಪಟ್ಟಿ ಬಗ್ಗೆ ವೇಣುಗೋಪಾಲ್ ಜೊತೆ ಚರ್ಚಿಸಿದ್ರು. ರಾಜ್ಯ ನಾಯಕರು ಕೊಟ್ಟಿರುವ ಪಟ್ಟಿಯನ್ನ ಕೆಸಿ ವೇಣುಗೋಪಾಲ್, ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನೀಡಲಿದ್ದಾರೆ. ಇಂದು ಸಂಜೆ ದೆಹಲಿಯ 10 ಜನಪಥ ರಸ್ತೆಯಲ್ಲಿ ಇರುವ ರಾಹುಲ್ ಗಾಂಧಿ ನಿವಾಸದಲ್ಲಿ ಸಂಪುಟ ವಿಸ್ತರಣೆ ಸಂಬಂಧ ಅಂತಿಮ ಚರ್ಚೆ ನಡೆಯಲಿದೆ. ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಜೊತೆ ರಾಹುಲ್ ಗಾಂಧಿ ಪ್ರತ್ಯೇಕ ಚರ್ಚೆ ನಡೆಸಲಿದ್ದಾರೆ. ಹೈಕಮಾಂಡ್ ಕೋಟ, ಮಲ್ಲಿಕಾರ್ಜುನ ಖರ್ಗೆ ಕೋಟ, ಡಿಕೆ ಶಿವಕುಮಾರ್ ಪಟ್ಟಿ, ಸಿದ್ದರಾಮಯ್ಯ ಪಟ್ಟಿ, ಹೀಗೆ ಎಲ್ಲಾ ಪಟ್ಟಿಗಳನ್ನ ಪರಿಷ್ಕರಿಸಿ ಅಂತಿಮವಾಗಿ ರಾಹುಲ್ ಗಾಂಧಿ ತಮ್ಮದೇ ಒಂದು ನೂತನ ಸಚಿವರ ಲಿಸ್ಟ್ ರೆಡಿ ಮಾಡಲಿದ್ದಾರೆ. ಈ ಪಟ್ಟಿಗೆ ಇವತ್ತೇ ರಾಹುಲ್ ಗಾಂಧಿ ಅಂತಿಮ ಮುದ್ರೆ ಒತ್ತುವುದು ಬಹುತೇಕ ಖಚಿತವಾಗಿದೆ. 14 ಹೆಸರುಗಳಿಗೆ ಬಹುತೇಕ ಫೈನಲ್, 6 ಹೆಸರುಗಳು ಬಾಕಿ. ಹೆಚ್ಚು ಹೊಸ ಮುಖಗಳಿಗೆ ಮಣೆ ಹಾಕಲು ಸಿಎಂ ಡಿಕೆಶಿ ಒಲವು. ಯಾರಿಗೆಲ್ಲ ಸಚಿವ ಸ್ಥಾನ ಭಾಗ್ಯ ಸಿಗುತ್ತೆ ಅನ್ನೋದು ಭಾರಿ ಕುತೂಹಲ ಕೆರಳಿಸಿದೆ. ನಿನ್ನೆ ವೇಣುಗೋಪಾಲ್ ಜೊತೆ ಸಿಎಂ ನಡೆಸಿರುವ ಸಭೆಯ ಇನ್ಸೈಡ್ ಡೀಟೇಲ್ಸ್ ಟಿವಿ9ಗೆ ಲಭ್ಯವಾಗಿದೆ. ಸಂಪುಟ ವಿಸ್ತರಣೆಯಲ್ಲಿ 75% ಹೊಸ ಮುಖಗಳಿಗೆ ಮಣೆ ಹಾಕೋದಕ್ಕೆ ಸಿಎಂ ಡಿಕೆಶಿ ಒಲವು ತೋರಿಸಿದ್ದಾರೆ ಎನ್ನಲಾಗಿದೆ. ಅದೇ ರೀತಿ 25% ಹಳಬರಿಗೆ ಅವಕಾಶ ನೀಡಲು ಸಿಎಂ ಇಚ್ಛೆ ವ್ಯಕ್ತಪಡಿಸಿದ್ದಾರೆ. ಇನ್ನು 60-40 ಅನುಪಾತಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಒಲವು ತೋರಿದೆ ಎನ್ನಲಾಗಿದೆ. ಉಳಿದಂತೆ 14 ಶಾಸಕರ ಹೆಸರುಗಳಿಗೆ ಸಭೆಯಲ್ಲಿ ಬಹುತೇಕ ಫೈನಲ್ ಆಗಿದೆ. ಬಾಕಿ ಉಳಿದ 6 ಹೆಸರುಗಳಿಗೆ ಚರ್ಚೆ ನಡೆಸಲಿದ್ದು, ಇವತ್ತು ರಾಹುಲ್ ಗಾಂಧಿ ಜೊತೆ ಚರ್ಚೆಯಲ್ಲಿ ಅಂತಿಮ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಮತ್ತೆರಡು ಉಪಮುಖ್ಯಮಂತ್ರಿ ಹುದ್ದೆಗಳು ಸೃಷ್ಟಿಯಾಗುತ್ತಾ? ಮಹತ್ವದ ವಿಚಾರ ಅಂದ್ರೆ ಈಗಿರುವ ಒಂದು ಉಪಮುಖ್ಯಮಂತ್ರಿ ಹುದ್ದೆ ಜೊತೆಗೆ ಮತ್ತೆರಡು ಡಿಸಿಎಂ ಹುದ್ದೆಗಳ ಸೃಷ್ಟಿಗೆ ಸಿಎಂ ಡಿಕೆ ಶಿವಕುಮಾರ್ ಒಲವು ತೋರಿದ್ದಾರೆ.
ಮುಂದಿನ ಚುನಾವಣೆ ಗಮನದಲ್ಲಿ ಇಟ್ಟುಕೊಂಡು ಒಬ್ಬರು ಲಿಂಗಾಯತ ಮತ್ತು ಓರ್ವ ಎಸ್ಟಿ ನಾಯಕರನ್ನ ಉಪಮುಖ್ಯಮಂತ್ರಿ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಸೂತ್ರ ರೂಪಿಸಿದ್ದಾರೆ. ಈ ವಿಚಾರವನ್ನ ರಾಹುಲ್ ಗಾಂಧಿ ಮುಂದೆ ಇವತ್ತು ಡಿಕೆಶಿ ಪ್ರಸ್ತಾಪಿಸುವ ಸಾಧ್ಯತೆ ಇದೆ. ಇನ್ನು ವಿಧಾನಸಭೆ ಸ್ಪೀಕರ್ ಹುದ್ದೆಗೆ 3 ನಾಯಕರ ಹೆಸರುಗಳು ಪರಿಶೀಲನೆಯಲ್ಲಿ ಇದ್ದು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಇವತ್ತೇ ಅಂತಿಮಗೊಳ್ಳುವ ಸಾಧ್ಯತೆ ಇದೆ. ನಾಳೆಯೇ ನೂತನ ಸಚಿವರ ಪ್ರಮಾಣ ವಚನ ಸಾಧ್ಯತೆ. ಮುಖ್ಯಮಂತ್ರಿ ಕಚೇರಿಯಿಂದ ಲೋಕಭವನಕ್ಕೆ ಮೌಖಿಕ ಮಾಹಿತಿ. ಎಲ್ಲವೂ ಅಂದುಕೊಂಡಂತೆ ನಡೆದರೆ ನಾಳೆಯೇ ನೂತನ ಸಚಿವ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯಲಿದೆ. ಈ ಬಗ್ಗೆ ಮುಖ್ಯಮಂತ್ರಿ ಕಚೇರಿಯಿಂದ ಲೋಕಭವನಕ್ಕೆ ಈಗಾಗಲೇ ಮೌಖಿಕ ಮಾಹಿತಿ ನೀಡಲಾಗಿದ್ದು ಅನೌಪಚಾರಿಕವಾಗಿ ಸಿದ್ಧತೆ ನಡೆಸಿದೆ. ಇನ್ನೊಂದೆಡೆ ಇರುವ 20 ಸ್ಥಾನಗಳಿಗೆ 35ಕ್ಕೂ ಹೆಚ್ಚು ಮಂದಿ ಲಾಬಿ ನಡೆಸಿದ್ದಾರೆ. ಅನೇಕರು ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ದು ತಮಗೆ ಅವಕಾಶ ಸಿಗಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. 2ನೇ ಲಿಸ್ಟಲ್ಲಿ ನನ್ನ ಹೆಸರು ಬರ್ತಾ ಅಂತ ನಾನು ನಿರೀಕ್ಷೆ ಇಟ್ಟಿದ್ದೀನಿ. ಅಂದರೆ ಮಾಡೋರು ಯಾರು? ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ನಾವು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲ ಬದ್ಧ ಆಗಿರಬೇಕಾಗ್ತದೆ. ನಾನು ಹಂಗೆ ಬದ್ಧ ಆಗಿರ್ತೀನಿ. ನಾನು ನೋಡಿ, ಹಿಂದೆ ಜನತಾ ಪರಿವಾರ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 4-5 ಸ್ಥಾನಗಳನ್ನು ಕೊಟ್ಟಿರ್ತಕ್ಕಂಥ ಉದಾಹರಣೆಗಳಿದೆ. ಸೊ ಈಗ ಕೇಳ್ತಕ್ಕಂಥದ್ರೆ ಏನು ತಪ್ಪಿಲ್ಲ. ಆಗಬೇಕು ಅಂತಕ್ಕಂಥ ನಾವು ಕೂಡ ಒತ್ತಾಸೆಯನ್ನು ಇಟ್ಟಿದ್ದೇವೆ. ನೋಡೋಣ ಏನು ತೀರ್ಮಾನ ಮಾಡ್ತಾರೆ. ಯಾರಿಗೂ ಮಾತು ಕೊಟ್ಟಿಲ್ಲ. ಅಂತಿಮವಾದಂಥ ತೀರ್ಮಾನ ರಾಹುಲ್ ಗಾಂಧಿ ಅವರೇನೆ. ಸಮಾಜದಿಂದ ಒಬ್ಬರೇ ಎಮ್ಮೆಲ್ಯೆ, ಹಾಗಾಗಿ ಎಲ್ಲಿವರೆಗೆ ಕ್ಯಾಬಿನೆಟ್ ರಚನೆ ಆಗುತ್ತೆ ಅಲ್ಲಿವರೆಗೂ ನಮ್ಮ ಇರ್ತಿತ್ತು. ಒಟ್ಟಾರೆ ಗಜ ಪ್ರಸವದಂತಾಗಿರುವ ರಾಜ್ಯ ಸಂಪುಟ ವಿಸ್ತರಣೆಗೆ ಕೊನೆಗೂ ಕ್ಲೈಮ್ಯಾಕ್ಸ್ ಘಟ್ಟ ತಲುಪಿದೆ. ಇವತ್ತು ರಾಹುಲ್ ಗಾಂಧಿ ಫೈನಲ್ ಮಾಡುವ ಲಿಸ್ಟ್ನಲ್ಲಿ ಯಾರಿಗೆಲ್ಲ ಲಕ್ ಕಾದಿದ್ಯೋ, ಯಾರಿಗೆ ಶಾಕ್ ಕಾದಿದ್ಯೋ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, TV9. ಕೋಡುಬಳೆ ಅಂದ್ರೆ ಅಡುಕಲೆ.